ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೊರಟಿದ್ದೀನಿ. ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ತುಂಬಾ ಚೆನ್ನಾಗಿ ಲಕ್ಷ್ಮಿನ ಯಾವ ರೀತಿ ಕೂರಿಸೋದು ಏನು ಅಂತ ಕೂಡ ಅಲಂಕಾರ ಮಾಡಿ ತೋರಿಸಿರ್ತಾರೆ. ಅದನ್ನು ಕೂಡ ತೋರಿಸ್ತೀನಿ. ಹಾಗೂ ಅವ್ರ ಶಾಪ್ ಕೂಡ ಪರಿಚಯ ಮಾಡಿಸ್ತೀನಿ. ಪ್ರತಿಯೊಂದು ಐಟಮು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಕೂಡ ಸಿಗುತ್ತೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ಎಲ್ಲಿ ಏನು ಅಂತ ಕೂಡ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲ್ಲಿ ಸಿಗುತ್ತೆ. ಎಲ್ಲದನ್ನು ಕೂಡ ತೋರಿಸ್ತೀನಿ. ಹಾಗೂ ನಾನು ಹಬ್ಬಕ್ಕೆ ಅಂತೇಳಿ ಸೀರೆ ಪರ್ಚೇಸಿಂಗ್ ಕೂಡ ಇದೆ. ಎಲ್ಲದನ್ನು ಕೂಡ ಮಾಡೋಣ ಅಂತೇಳಿ ಹೊರಟಿದ್ದೀನಿ. ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ನ ತರಬೇಕು. ಹಾಗೂ ಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪರ್ಚೇಸಿಂಗ್ ಮಾಡೋಣ ಅಂತೇಳಿ ಹೊರಟಿದ್ದೀನಿ. ಬನ್ನಿ, ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಾಗೂ ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಮ್ಮಂಥ ಹೊಸ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡ್ತೀನಿ ಅಂತ ಮನಸಾರ ಕೇಳ್ಕೊಳ್ತಾ ಬನ್ನಿ ಹೊರಡೋಣ ಅನಿಸ್ತಿದ್ರೆ. ಹಾಗೂ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಿ ನೋಡಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ನಾನು ಕಳಶನ ಈ ರೀತಿ ಈ ಸ್ಟ್ಯಾಂಡ್ನ ತರಿಸಿದ್ದೀನಿ. ಸಲ ಬೇರೆ ಸ್ಟ್ಯಾಂಡ್ನ ತರಿಸಿದ್ದೆ, ಅದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಈ ಸಲ ಈ ರೀತಿ ನಾನು ತರಿಸಿದ್ದೀನಿ. ಇದರಲ್ಲಿ ತುಂಬ ಈಸಿಯಾಗಿ ನಾವು ಲಕ್ಷ್ಮಿಗೆ ಸೀರೆನ ಉಡಿಸ್ಬೋದು ಸ್ನೇಹಿತರೆ. ಹಾಗಾಗಿ ನಾನು ಈ ಸಲ ಈ ಥರ ತರಿಸಿದ್ದೀನಿ. ಇಲ್ಲಿ ಓಲ್ನ ಸೈಜ್ ನೋಡಿಕೊಂಡು ನೀವು ಬಿನ್ಗೆ ಪರ್ಚೇಸಿಂಗ್ ಮಾಡ್ಕೊಬೋದು. ಇಲ್ಲಿ ನಿಮ್ಮ ಹತ್ರ ಇದ್ರೂ ಅದನ್ನೇ ಇಡ್ಬೋದು. ಇಲ್ಲಾಂದರೆ ಇದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಕೂಡ ನೀವು ಬಿನ್ಗೆನ ಇಟ್ಕೊಳ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಕೈಗಳನ್ನ ಇಡಲಿಕ್ಕೆ ಇಲ್ಲಿ ಲೋಟಸ್ ಹ್ಯಾಂಡ್ಸ್ ಬರುತ್ತಲ್ವ, ತಾವರೆ ಹೂದು ಕೈ, ಅದನ್ನು ಇಡ್ಬೋದು. ಇದನ್ನು ಹೂವು ಹಾಕಲಿಕ್ಕೆ ಯೂಸ್ ಮಾಡ್ಕೊಬೋದು. ಪಾದನೂ ಅಷ್ಟೇ ನೋಡಿ. ಇದನ್ನು ತುಂಬ ಈಸಿಯಾಗಿ ಇಟ್ಕೊಳ್ಬೋದು. ಫೋಲ್ಡಿಂಗ್ ಮಾಡ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತೆ ಅನ್ನೋರಿಗೆ ಇದು ತುಂಬ ಒಳ್ಳೆ ಯೂಸ್ ಆಗುತ್ತೆ ಅಂತ ಅನಿಸ್ತು ನನಗೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ. ಈ ಸ್ಟ್ಯಾಂಡ್ನ ಕಾಸ್ಟ್ ಬಂದು 1100 ರುಪೀಸ್ ಇದು ಸ್ನೇಹಿತರೆ. ಈ ಸ್ಟ್ಯಾಂಡ್ ಪೂರ್ತಿ ಮಾಹಿತಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ರೀತಿ ಸ್ಟ್ಯಾಂಡ್ ತಗೋದಕ್ಕೆ ನೀವು ಇವತ್ತು ಆರ್ಡರ್ ಮಾಡಿದ್ರೆ ನಿಮಗೆ ನಾಳೆ ಮಾರ್ನಿಂಗ್ ಅಷ್ಟೊತ್ತಿಗೆ ಸಿಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದ್ರ ಕಾಸ್ಟ್ ಜಸ್ಟ್ 1100 ರುಪೀಸ್, ಅಂದರೆ 1100 ರೂಪಾಯಿ ಅಷ್ಟೇ. ತುಂಬ ಯೂಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಪ್ಲೇಸ್ ಕೂಡ ತುಂಬ ಅಡ್ಜಸ್ಟ್ ಆಗುತ್ತೆ. ನನಗೆ ನಮ್ಮ ಮನೆಗೆ, ದೇವರ ಮನೆಗೆ ಇದು ತುಂಬ ಅಡ್ಜಸ್ಟಬಲ್ ಅನ್ನಿಸ್ತು. ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಸಲ ತರಿಸಿದ್ದು ಕೂಡ ಓಕೆ, ಬಟ್ ಅದು ಪ್ರಭಾವಳಿಗೆಲ್ಲ ತುಂಬ ನನಗೆ ಹೂವು ಬೀಳುತ್ತೆ. ಹಾಗಾಗಿ ಪ್ರಭಾವಳಿ ಮಾಡಲಿಕ್ಕೆಲ್ಲ ಟೈಮ್ ಇರೋಲ್ಲ. ಇದಕ್ಕಾದರೆ ರೆಡಿಮೇಡ್ ಪ್ರಭಾವಳಿ ತಂದು ಸೆಟ್ ಮಾಡ್ಕೊಳ್ಬೋದು. ಹಾಗಾಗಿ ಇದನ್ನ ತೊಗೊಂಡೆ. ಇದರಲ್ಲಿ ಸ್ಯಾರಿ ವೇರ್ ಮಾಡೋದು ಕೂಡ ತುಂಬ ಈಸಿ ಅಂತ ಹೇಳ್ಬೋದು ಈ ಒಂದು ಸ್ಟ್ಯಾಂಡ್ಗೆ. ಹಾಗಾಗಿ ಈ ಸ್ಟ್ಯಾಂಡನ್ನು ನಾನು ಪರ್ಚೇಸಿಂಗ್ ಮಾಡಿದೆ. ಈ ಸ್ಟ್ಯಾಂಡ್ಗೆ ಯಾವ ರೀತಿ ಸೀರೆ ಉಡಿಸೋದು ಏನು ಅಂತ ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಕಾಸ್ಟ್ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ, 1100 ರೂಪಾಯಿ ಅಷ್ಟೇ ಇದ್ರ ಸ್ಟ್ಯಾಂಡು. ನಿಮಗೆ ಅದಕ್ಕೆ ಕಾಪರ್ ಪೇಂಟ್ ಮಾಡಿ ಕೂಡ ಕೊಡ್ತಾರೆ. ಅದನ್ನು ಸ್ವಲ್ಪ ಕಾಸ್ಟ್ ಆಗ್ಬೋದು. ಅದನ್ನು ಬಿಟ್ಟರೆ ಬೇರೆ ಏನೂ ಅದರಲ್ಲಿ ಬೇರೆ ಏನೂ ಇರೋದಿಲ್ಲ. ಬಟ್ ನೀವು ಅದನ್ನ ನಂಬಿ ತೊಗೊಳೋದಕ್ಕೂ ಮುಂಚೆ ಕಾಪರ್, ಅದು ಕಬ್ಬಿಣನ ಕಾಪರ್ ಅಂತ ಕನ್ಫರ್ಮೇಷನ್ ಮಾಡ್ಕೊಂಡು ತೊಗೊಳ್ಳಿ. ಇದು ಕಾಪರ್ ಅಲ್ಲ, ಇದು ಕಬ್ಬಿಣದ್ದು. ಇದು ಕಾಪರ್ದಲ್ಲ, ಕಬ್ಬಿಣದ್ದು, ಬಟ್ ಗ್ರೀನ್ ಕಲರ್ ಪೇಂಟ್ ಇದೆ ಅಷ್ಟೇ. ಓಕೆ ಗೈಸ್, ಇವತ್ತಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಈಗ ದೊಡ್ಡಬಳ್ಳಾಪುರಕ್ಕೆ ಹೋಗೋಣ. ಏನೇನೆಲ್ಲ ಹಬ್ಬಕ್ಕೆ ನಾನು ಶಾಪಿಂಗ್ ಮಾಡ್ತೀನಿ ಏನು ಅಂತ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೂ ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ನಾನು ಹೇಳಿದಾಗೆ ಆ ಸ್ಟ್ಯಾಂಡ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಾದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಡ್ತೀನಿ. ಅದ್ರ ಕಾಸ್ಟ್ ನಾನು ಮತ್ತೊಮ್ಮೆ ಮೆನ್ಷನ್ ಮಾಡ್ತಿದ್ದೀನಿ, 1100 ರೂಪಾಯಿ ಅಂತ ಹೇಳ್ತೀನಿ. ಓಕೆ ಗೈಸ್, ಬನ್ನಿ ಹೊರಡೋಣ. ಗೈಸ್, ನಾವು ಮೊದಲನೇದಾಗಿ ನನಗೂ ಹಾಗೂ ಅತ್ತೆಗೆ ಸೀರೆ ತೊಗೊಳ್ಳೋಣ ಹಬ್ಬಕ್ಕೆ ಅಂತ ಹೇಳಿ ಸತ್ಯನಾರಾಯಣ ಹಾಲ್ಗೆ ಬಂದ್ವಿ. ಹಾಗೆ ಬಂದು ಇಲ್ಲಿ ನೋಡಿದ್ವಿ, ತುಂಬ ಇದು ಹೊಸದಾಗಿ ಬಂದಿದೆ ಕಲೆಕ್ಷನ್ಸ್ ಅಂತ ಹೇಳಿದ್ರು. ಅತ್ತೆಗೆ ಅಂತ ನೋಡ್ತಿದ್ದೆ, ತುಂಬ ಕಲೆಕ್ಷನ್ಸ್ ಇತ್ತು. ಬಟ್ ಇದು ಸ್ವಲ್ಪ ಚೆನ್ನಾಗಿದೆ ಅಂತ ನೋಡಿದೆ, ಬಟ್ ವಿ ವರ್ಕ್ ಇತ್ತು. ಹಾಗಾಗಿ ಬೇಡ ಅಂದ್ಕೊಂಡೆ. ಇಲ್ಲಿ ನೋಡಿ, ಈ ಸೀರೆ ನಂಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ತೊಗೊಂಡೆ. ಗ್ರೇ ಕಲರು. ಆಲ್ಮೋಸ್ಟ್ ಯಾವಾಗ ನೋಡಿದ್ರು ಇದೇ ಕಲರೇ ತೊಗೊಳ್ತೀರಾ, ಬೇಡ ಅಂತಂದ್ರೆ ನಮ್ಮ ಇದು. ಹಾಗಾಗಿ ವಾಪಸ್ ಇಟ್ಬಿಟ್ಟೆ ಆ ಸೀರೆನ. ಈ ಸಲ ಒಳ್ಳೆ ವೆರೈಟಿ ಕಲೆಕ್ಷನ್ ಬಂದಿದ್ದು. ಜಸ್ಟ್ ಆಗ್ತಾನೇ ಅನ್ಬಾಕ್ಸಿಂಗ್ ಮಾಡಿ ಎಲ್ಲ ಪ್ಯಾಕಿಂಗ್ ಮಾಡ್ತಿದ್ರು. ಹಾಗಾಗಿ ನೋಡಿದ್ವಿ, ಈ ಸೀರೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಈ ಸ್ವಲ್ಪ ನೆಟ್ಟೆಡ್ ಸ್ಯಾರಿ ತೊಗೊಳ್ಳೋಣ, ಸ್ವಲ್ಪ ಗ್ರ್ಯಾಂಡಾಗಿರೋ ಸ್ಯಾರಿ ತೊಗೊಳ್ಳೋಣ ಅಂತ ಹೇಳಿ ಫಿಕ್ಸ್ ಆಗಿದ್ದೆ ನಾನು. ಹಾಗಾಗಿ ಆ ಸೀರೆನ ಕೂಡ ರಿಜೆಕ್ಟ್ ಮಾಡಿದೆ. ಇಲ್ಲಿ ನೋಡಿ, ತುಂಬ ವೆರೈಟೀಸ್ ಆಫ್ ಸಿಲ್ಕ್ ಸ್ಯಾರೀಸೇ ಸೇಲ್ ಆಗ್ತಾಯಿದೆ. ಯಾಕೆ ಅಂತಂದರೆ ಇದು ಒಂದು 5,000 to 6,000 ರೂಪಾಯಿ ಸಿಲ್ಕ್ ಸ್ಯಾರೀಸು ಸೇಲ್ ಆಗ್ತಾಯಿತ್ತು. ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ತುಂಬ ಜನ ಅದೇ ರೀತಿ ತೋಡ್ತಾಯಿದ್ರು. ನೋಡಿ, ಇಲ್ಲಿ ನಾನು ಸೀರೆನ ನೋಡ್ತಾ ಇದ್ದೆ ನಮ್ಮ ಅತ್ತೆಗೆ ಅಂತ ಹೇಳಿ. ಬಟ್ ನಮ್ಮ ಅತ್ತೆಗೆ ಈ ಕಲರ್ ಚೆನ್ನಾಗಿ ಕಾಣೋದಿಲ್ಲ. ಇದು ಇನ್ನು ನೇರಳೆ ಬಣ್ಣ, ಬಟ್ ಡಾರ್ಕ್ ಇದೆ. ಹಾಗಾಗಿ ಬೇಡ ಅಂತ ಹೇಳಿ ಇಲ್ಲಿ ನೋಡಿ ನೆಟ್ಟೆಡ್ ಸ್ಯಾರಿ ತೆಗೆಸಿದೆ ಸ್ನೇಹಿತರೆ ನಾನು. ಈ ನೆಟ್ಟೆಡ್ ಸ್ಯಾರಿ ಇದು ಡಬಲ್ ಕಲರ್ ಇದೆ. ನೆಟ್ಟೆಡ್ ಅಲ್ಲ, ಸಾರಿ, ಇದು ಮಾಮೂಲಿ ಸ್ಯಾರಿ ನೋಡಿ. ಇದು ಬ್ಲೌಸ್ ಬಂದು ಈ ಕಲರ್ ಅಮ್ಮ ಗ್ರೀನ್ ಇದೆ, ಲೈಟ್ ಕಲರ್ ಪಿಂಕ್ ಕಲರ್ ಸೀರೆ, ಲೈಟ್ ಪಿಂಕ್ ಸ್ಯಾರಿ. ಬಟ್ ನನಗೇನು ಅಷ್ಟು ಕಾಂಬಿನೇಷನ್ ಇಷ್ಟ ಆಗಲಿಲ್ಲ.
ಸಾರಿನೂ ಏನು ಅಷ್ಟು ಇಷ್ಟ ಆಗಲಿಲ್ಲ, ಹಾಗಾಗಿ ಅದನ್ನ ಇಟ್ಟೆ. ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ನನ್ನ ಹತ್ರ ಇದೇ ಕಲರ್ ಅನ್ನೋ ಕಾರಣದಿಂದ ಅದಿಷ್ಟ ಆಗಲಿಲ್ಲ ಅಷ್ಟೇ ನನಗೆ. ಸರಿ ಅಣ್ಣ, ನನಗೆ ಇದು ಯಾವುದು ಬೇಡ ಕಲೆಕ್ಷನ್ಸು, ಸ್ವಲ್ಪ ಚೆನ್ನಾಗಿರೋ ಗ್ರ್ಯಾಂಡಾಗಿರೋ ಒಂದು ಸ್ಯಾರಿ ತೋರಿಸಿ, ನೆಟ್ಟೆಡ್ ಸ್ಯಾರಿ ಅಂತ ಹೇಳಿದೆ. ಹಾಗೂ ಅತ್ತೆಗೂ ಕೂಡ ಸ್ವಲ್ಪ ವರ್ಕ್ ಸ್ಯಾರಿ ನಡುವೆ ತೊಗೊಂಡೇ ಇರಲಿಲ್ಲ. ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆದಮೇಲಿಂದ ನಾನು ಮಾಮೂಲಿ ಸ್ಯಾರೀಸೇ ಕೊಡಿಸ್ತಿದ್ದೆ. ಈಗ ಅವರು ಹೆಲ್ದಿಯಾಗಿದ್ದಾರೆ, ಹಾಗಾಗಿ ಅವ್ರಿಗೊಂದು ಒಳ್ಳೆ ವರ್ಕ್ ಸ್ಯಾರಿ ಕೊಡಿಸೋಣ ಅಂತ ಹೇಳಿ ನೋಡ್ತಿದ್ದೆ. ನೋಡಿ ಇಲ್ಲಿ ನಾನು ನೋಡ್ತಿದ್ದೀನಲ್ಲ, ರೆಡ್ ಕಲರ್ ಆ್ಯಂಡ್ ಡಾರ್ಕ್ ಮೆರೂನ್ ಕಲರ್ ಬಾರ್ಡರು. ಈ ಸ್ಯಾರಿ ಫೈನಲ್ ಮಾಡಿದೆ. ನೋಡಿ ಈ ಸ್ಯಾರಿ ಇಲ್ಲಿತ್ತು, ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅಲ್ಲ ಗೈಸ್. ನಾನು ಈ ಸ್ಯಾರಿನ ಅತ್ತೆಗೆ ಫೈನಲ್ ಮಾಡಿದೆ. ಇದ್ರ ಸ್ಯಾರಿ ಕಾಸ್ಟ್ ಬಂದು 1500 ಸಮಥಿಂಗ್ ಅಂದ್ಕೊಳ್ತೀನಿ ನಾನು. ಈ ಸ್ಯಾರಿನ ನಾನು ಸೆಲೆಕ್ಟ್ ಮಾಡಿದೆ. ಇಲ್ಲಿ ಕೆಲವು ಕಲರ್ ಇದೆ ನೋಡಿ ಅಕ್ಕ ಅಂತಂದರು, ಬಟ್ ಬೇಡ ನನಗೆ ಅದು ಓಪನ್ ಮಾಡಿ ತೋರಿಸಿ ಅಂತ ಹೇಳಿದೆ. ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು, ಹೈಲೈಟಾಗಿ ಕಾಣಿಸ್ತಿತ್ತು ಕಲರು. ಈ ಕಲರ್ ಸ್ಯಾರಿ ಕೂಡ ಅವ್ರ ಹತ್ರ ಇರಲಿಲ್ಲ, ಹಾಗಾಗಿ ಅಂದರೆ ಇತ್ತು, ಹೋಲ್ಡ್ ಆಗಿತ್ತು, ಹಾಗಾಗಿ ಈ ಕಲರ್ ತೊಗೊಳ್ಳೋಣ ಅಂತ ಹೇಳಿ. ಇದು ಹೆವಿ ವರ್ಕೂ ಇಲ್ಲ ಹಾಗೂ ಅಂತೇಳಿ ಸಿಂಪಲ್ಲಾಗೂ ಇರಲಿಲ್ಲ, ಚೆನ್ನಾಗಿತ್ತು ಸ್ಯಾರಿ. ಹಾಗಾಗಿ ಈ ಸ್ಯಾರಿನೇ ಫೈನಲ್ ಮಾಡಿದೆ ನಮ್ಮ ಅತ್ತೆಗೆ. ಹೇಗಿದೆ ಗೈಸ್, ಚೆನ್ನಾಗಿದೆಯಾ? ಇದೊಂಥರ ಟೊಮೆಟೊ ರೆಡ್ ಸ್ಯಾರಿ, ಅಷ್ಟು ಹೆವಿ ರೆಡ್ ಅನಿಸ್ತಿಲ್ಲ, ಕಮ್ಮಿನೂ ಅನಿಸ್ತಿಲ್ಲ, ಹಾಗಾಗಿ ಇದನ್ನ ಸೆಲೆಕ್ಟ್ ಮಾಡಿಕೊಂಡೆ. ನಾನು ಬೇರೆ ನೆಟ್ ಸ್ಯಾರಿ ತೊಗೊಂಡೆ ಸ್ನೇಹಿತರೆ. ಹಾಗೂ ಬನ್ನಿ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ನ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಎಷ್ಟು ಅದ್ದೂರಿಯಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ. ನಾನು ನಿಮಗೆ ಹೇಳಿದಾಗೆ ಸೌಂದರ್ಯ ಸ್ಟೋರಲ್ಲಿ ನಾನು ಈ ಒಂದು ಶಾಪಿಂಗ್ ಮಾಡಿದ್ದು. ಮೊನ್ನೆ ವ್ಲಾಗ್ ನೋಡಿ ತುಂಬ ಜನ ಹೋಗಿ ಶಾಪಿಂಗ್ ಮಾಡಿದ್ರಂತೆ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೂ ನೋಡಿ ಇಲ್ಲಿ ಈ ರೀತಿ ಅಲಂಕಾರ ಮಾಡಿದ್ದಾರೆ ಸ್ನೇಹಿತರೆ. ಒಂದು 3-4 ಥರ ಅಲಂಕಾರ ತೋರಿಸ್ತೀನಿ ಕೂಡ ನೋಡಿ ನೀವು. ನೋಡಿ ಇದರಲ್ಲಿ ಬಾಳೆಕಂದು ಇಡ್ಬೋದು, ಇಲ್ಲ ನೀವು ಡೆಕೋರೇಟ್ ಪೀಸ್ ಆಗಾದರೂ ಇಡ್ಬೋದು, ತುಂಬ ಚೆನ್ನಾಗಿದೆ. ಹಾಗೂ ಲಕ್ಷ್ಮಿಗೆ ಬೇಕಾದಂಥ ನೀವೇ ಅಲಂಕಾರ ಮಾಡ್ಕೊಳ್ತೀರಾ ಅಂತಂದರೂ ಕೂಡ ನೋಡಿ ಅಲ್ಲಿ ಕೆಲವೆಲ್ಲ ಐಟಮ್ಸ್ ಸಿಗುತ್ತೆ, ಅದನ್ನೆಲ್ಲ ತೊಗೊಂಡೋಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಲಂಕಾರ ಕೂಡ ನೀವು ಮಾಡ್ಕೊಳ್ಬೋದು. ಇಲ್ಲಿ ಎಲ್ಲ ಸ್ಟೋನ್ಸ್ ಎಲ್ಲ ಇತ್ತು, ಅಂದರೆ ಸ್ಟೋನ್ಸ್ ಅಂದರೆ ನಿಮಗೆ ಇಯರಿಂಗ್ಸ್ ಆಗಿರ್ಬೋದು, ಪಾಪಡಿ ಬೊಟ್ಟಾಗಿರ್ಬೋದು, ಸೂರ್ಯ ಚಂದ್ರ, ನಿಮ್ಗೆ ಯಾವ ಥರ ಬೇಕಾದರೂ ಇಲ್ಲಿ ಸಿಗ್ತಿತ್ತು. ನಾನು ಇಲ್ಲೆಲ್ಲ ಕೆಲವೆಲ್ಲ ಚೆನ್ನಾಗಿತ್ತು, ಹಾಗಾಗಿ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ಇಲ್ಲಿ ಲೈಟಿಂಗ್ ಪವರಿಂದ ನಾವಲ್ಲಿ ಶೂಟ್ ಮಾಡಬೇಕಾದ್ರೆ ಹೀಗಿರಲಿಲ್ಲ, ಬಟ್ ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಹೀಗೆ ಅನ್ನಿಸ್ತಿದೆ. ಹಾಗೂ ನನಗೆ ಒಂದು ಸ್ಟೋನ್ ಕೂಡ ತೊಗೊಂಡೆ, ಇದನ್ನ ನನಗಿಷ್ಟ ಆಯಿತು, ಹಾಗಾಗಿ ನಾನು ತೊಗೊಂಡೆ. ಯಾವಾಗಲಾದರೂ ಗ್ರ್ಯಾಂಡ್ ಫಂಕ್ಷನ್ ಇದ್ದಾಗ ಅದನ್ನ ಸುಮ್ಮನೆ ಲೈಟ್ ಗಮ್ ಮಾಡಿ ಇಟ್ಬೋದು, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಸ್ನೇಹಿತರೆ. ಹಾಗೆ ನೋಡಿ ಕೆಲವೆಲ್ಲ ನನ್ನ ಲಕ್ಷ್ಮಿ ಮುಖವಾಡಕ್ಕೆ ಒಂದು ಇಯರಿಂಗ್ಸ್ ಬೇಕಾಗಿತ್ತು, ಹಾಗಾಗಿ ಈ ಇಯರಿಂಗ್ಸ್ ಕೂಡ ನಾನು ಪರ್ಚೇಸ್ ಮಾಡಿದೆ. 290 ರುಪೀಸ್ ಇತ್ತು ಕಾಸ್ಟ್. ಅದ್ರ ಮೇಲೇ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ ರೇಟ್. ಸ್ವಲ್ಪ ಬಾರ್ಗಿನ್ ಮಾಡ್ಬೋದು, ಒಂದು 50 ರೂಪಾಯಿ ಒಳಗಡೆ ಅಷ್ಟೇ, ಅದ್ರ ಮೇಲೆ ಮಾಡೋಕ್ಕಾಗೋದಿಲ್ಲ. ಅಂದರೆ ಎಲ್ಲ ಪ್ರಾಡಕ್ಟ್ ಸೇರಿ ನೋಡಿ. ಇಲ್ಲಿ ಇನ್ನೊಂದು ಅಲಂಕಾರ ತೋರಿಸಿದ್ದೀನಿ. ಇಲ್ಲಿ ನೋಡಿ ಇದೆಲ್ಲ ಲೈಟಿಂಗ್ಸ್ ಸ್ನೇಹಿತರೆ, ದೀಪದ ಲೈಟಿಂಗ್ಸು. ನೋಡಿ ಅಮ್ಮಂಗೆ ಯಾವ್ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನೋಡಿ ಈ ರೀತಿ ಪೀಠ ಕೂಡ ಸಿಗುತ್ತೆ ಅವ್ರಿಗೆ ಅವ್ರ ಹತ್ರ. ಹಾಗೂ ನೋಡಿ ಇಲ್ಲಿ ಅಲಂಕಾರದ ಹೂವು ಬಿದ್ದಿದೆ, ಈಗ ಹೂವು ತೆಗೆದು ತೋರಿಸ್ತಿದ್ದೀನಿ. ಮುಖವಾಡಕ್ಕೆಲ್ಲ ಅವರೇ ಡೆಕೋರೇಟ್ ಮಾಡಿರೋದು ಸ್ನೇಹಿತರೆ. ಸ್ವಲ್ಪ ಟೈಮ್ ಇದ್ದಾಗ ಹೋಗಿ ಮಾಡಿಸ್ಕೊಂಡ್ರೆ ಫ್ರೀಯಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ. ಈಗ ಸ್ವಲ್ಪ ಫಾಸ್ಟ್ ಇರೋದ್ರಿಂದ ಸ್ವಲ್ಪ ಹಾಗೆ ಹೇಗೆ ಆಗುತ್ತೆ, ಬಟ್ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನೋಡಿ ಇಲ್ಲೊಂಥರ ರೆಡಿ ಮಾಡಿಟ್ಟಿದ್ದಾರೆ ನೋಡಿ. ಮುಖವಾಡಕ್ಕೆ ಎಲ್ಲ ಜ್ಯುವೆಲರಿ ಎಲ್ಲ ಅವರೇ ರೆಡಿ ಮಾಡಿ ಹಾಕಿರೋದು, ಜರ್ಮನ್ ಸಿಲ್ವರ್ ಮುಖವಾಡಕ್ಕೆ. ಆ ಒಂದು ಮುಖವಾಡ ಫುಲ್ ರೆಡಿ ನೋಡಿ. ಈ ಮುಖವಾಡ ರೆಡಿ ಮಾಡ್ಕೊಡ್ಲಿಕ್ಕೆ ನಿಮಗೆ 9,000 ಆಗುತ್ತಂತೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸ್ನೇಹಿತರೆ. ಒಂದಕ್ಕಿಂತ ಒಂದು ವಿಭಿನ್ನವಾಗಿ ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು, ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ ತೋರಿಸ್ತಿದ್ದೀನಿ. ನೋಡಿರಿ ಇಲ್ಲಿ ಕೂಡ ಅಷ್ಟೇ ದೇವರ ಗಿಡ ಬೊಟ್ಟಾಗಿರ್ಬೋದು, ನೋಸ್ ಪಿನ್ನಸ್, ಮೂಗ್ನೊತ್ತಾಗಿರ್ಬೋದು, ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಮತ್ತು ಬಿಡಿ ಭಾಗಗಳು, ದೇವರ ಬಿಡಿ ಭಾಗಗಳು ತುಂಬ. ಅಲ್ಲೆಲ್ಲರಿಗೂ ಹೇಳ್ತಿದ್ರು ಯೂಟ್ಯೂಬರ್ ಇವರು ಅಂತ ಹೇಳಿ, ನನಗೆ ತುಂಬ ಖುಷಿ ಆಯಿತು ನನಗೆ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ನೋಡಿದ್ರಿ ಅಲ್ಲ. ಈ ಒಂದು ವಿಡಿಯೋನ ನೋಡಿ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ